ಹೋಗಿ ಹೋಗಿ ಹೇಳಿದ್ರುನುವೆ ಕಿವಿ ಮೇಲೆ ಹಾಕೊಂಡಿದ್ದಂಗೆ ಹೋಯ್ತಿದಿರಲ್ಲ. ಹೋಗಿ ಹೋಗಿ ನೋಡ್ಕೊತೀನಿ. ಒಂದು ಬಟ್ಟೆ ಕೊಡ್ಸಕ್ಕೆ ಯೋಗ್ಯತೆ ಇಲ್ಲ ನನ್ನ ಗಂಡನಂತೆ ಗಂಡ. ಎಲ್ಲ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ಅಂತ ತಗೊಂಡು ಫುಲ್ ಮಿಂಚಿ ಗಂಗವ್ರಿ. ಎಲ್ಲ ನ್ಯೂ ಇಯರ್ ಮಾಡ್ಕೊಂಡು ಸಂದಾಗಿರೋಣ ಅಂತ. ನನ್ನ ಗಂಡ ಅಂತೂ ಯಾವ ಇಯರು ಇಲ್ಲ, ಎಂಥದನ್ನೂ ಇಲ್ಲ. ನನಗೆ ಬುಡತ್ತ ಸುಮ್ಕಿರಣಿಯ. ಡಾರ್ಲಿಂಗ್, ಪದ್ದು ಡಾರ್ಲಿಂಗ್. ವಾ ನೀನೇನು ಇಲ್ಲಿ ಸುಮ್ಮನೆ ಹೋಗು. ನನಗಾಗಲೇ ನೀನು ಬೇಜಾರಾಗೈತೆ. ಮತ್ತೆ ಬೇಜಾರು ಮಾಡೋಕ್ಕೇನು ಬಂದ? ನೀನು ಸುಮ್ಕೆಣಿಯ ಬರೋದು ಹೋಗೋದು. ನೀನು ಹೋಗಿ ಸುಮ್ಕೆಣಿಯ. ಇವಾಗ ನಂಗೆ ಶಾನೆ ಬೇಜಾರಾಗೈತೆ. ಸರಿ ಒಯ್ತೀನಿ. 20 ಸಾವಿರದವು 2 ರೇಷ್ಮೆ ಸೀರೆ ತಗೊಬಿಟ್ಟು ಬಂದಿದ್ದೀನಿ. ತಗ 20 ಸಾವಿರ ರೂಪಾಯಿ ನಾವು 2 ರೇಷ್ಮೆ ಸೀರೆನಾ? ಹ್ಞೂ ಮತ್ತೆ ನಮ್ಮ ಪೊದ್ದು ನಾನು ಡಾರ್ಲಿಂಗಿಗೆ ಅಂದರೆ ಸುಮ್ಕೆನಾ? 20 ಸಾವಿರ ರೂಪಾಯಿ ಕೊಡಲಿಲ್ಲ ಅಂತಂದರೆ ಸಂದಕ್ಕಿರ್ತದ ಹೇಳು. ಅದಕ್ಕೆ ನೀಯ 20 ಸಾವಿರ ರೂಪಾಯಿ ನಾವು 2 ಸೀರೆ ತಗೊಬಿಟ್ಟು ಬಂದಿದ್ದೀನಿ. ತಗ ನೋಡ್ತಗ. ಹಾಂ ಯಪ್ಪ, ನನ್ನ ಜನ್ಮದಾಗೂ 20 ಸಾವಿರ ರೂಪಾಯಿ ಸೀರೆ ಉಟ್ಕೊಂಡೇ ಇಲ್ವಲ್ಲ ಅಮ್ಮ ದೇವ್ರೆ. ಅಂದರೆ ಈ ಸೀರೆ ಎರಡಕ್ಕೂ 40,000ನಾ? ನಮ್ಮಪ್ಪನ ಮನೆ ಗಂಟೆನಾರ ಹೋಗ್ಬೇಕಾ? ಹೋದ್ರೆ ಮಮ್ತಿ ಗಂಟು ಹೋಗಿರ್ತದೆ. ಎಲ್ಲಿ ಸಿಕ್ತು ನಿನಗೆ 40,000 ರೂಪಾಯಿ ಸೀರೆ? ಯಾಕೆ ಎಲ್ಲಿ ಸಿಗ್ತದೆ? ನಾನು ಕಷ್ಟಪಟ್ಬಿಟ್ಟು ಎತ್ಕೊಂಬಿಟ್ಟು ಬಂದಿರೋದು. ನೀನು ಕಷ್ಟಪಟ್ಬಿಟ್ಟು ಎತ್ಕೊಂಬಂದಿದ್ಯಾ? ಏನಾರ ಕೂಲಿ ಕೆಲಸ ಮಾಡ್ತಿದ್ದ ನೀನು ಕಷ್ಟಪಟ್ಬಿಟ್ಟು ಎತ್ಕೊಂಬಿಟ್ಟು ಬರಕ್ಕೆ? ಅದೆಲ್ಲ ನಿಂಗೆ ಯಾಕೆ ಡಾರ್ಲಿಂಗ್? ಸುಮ್ಕೆನೆ ಉಟ್ಕೊಳ್ಳೋದು ಕಲ್ತ್ಕ. ಅದ್ರ ಜೊತೆಗೆ ಒಂದು ಚಿಕ್ಕ ನೊಕ್ಲೆಸ್ನು ಹಾಕಿವ್ನಿ. ಅದು ನಿಮ್ಮ ಅಮ್ಮ ಕೊಟ್ಟಿದ್ದು. ಇದು ಸೀರೆ ಎಲ್ಲನೂ ನಾನು ಕೊಟ್ಟಿದ್ದು. ನಿಂಗೆ ಹೊಸ ವರ್ಷದ ಉಡುಗೊರೆ ಅಂತ ಅನ್ಕೋಬಿಡು ನನ್ನ ಕಡೆಯಿಂದ. ದೆಯ್ಯಗಳು ಗಿಫ್ಟ್ ಬೇರೆ ಕೊಡ್ತಾರ? ಅಲ್ಲ 40,000 ರೂಪಾಯಿ ಸೀರೆ ಅಂದರೆ ಏನು ಸುಮ್ಮನೆನಾ? ಹಬ್ಬ ದೇವ್ರೆ. ನೀನು ಬದುಕಿದಿದ್ರೆ ನಿನ್ನ ಜೊತೆ ನೀನು ಓಡ್ ಬಂದ್ಬಿಡ್ತಿದ್ದೆ ನಾನು. ಇದ್ಯಾಕೆ ಡಾರ್ಲಿಂಗ್, ಇದ್ಯಾಕೆ ಹಿಂಗೆ ಹೇಳ್ತಿದ್ಯಲ್ಲ? ಈಗಲೂ ಕಾಲ ಮಿಂಚಿಲ್ಲ, ಓಡ್ಬಾ. ಓ ದೆಯ್ಯದ ಜೊತೆ ಎಲ್ಲ ಸಂಸಾರ ಮಾಡೋಕ್ಕಾಯ್ತದ? ಇಲ್ಲ ತಾನೇ. ನೀನು ನಿಜವಾದ ನಮ್ಮ ಮನುಷ್ಯರು ಆಗ್ಬಿಟ್ಟಿದ್ದಿದ್ರೆ ಸಾಕು. ನನ್ನ ಗಂಡನ ಸವಾಸ ಅಂತ ಅತ್ಲಾಗ ನಿನ್ನ ಜೊತೆ ನೀನು ಬಂದ್ಬಿಟ್ಟು ಸಂಸಾರ ಮಾಡ್ಕೊಂಡು ಇದು ಬಿಡ್ತಿದ್ದೆ. ಅತ್ಲಾಗೆ ಅನ್ಕೊಂಡ್ರಲ್ಲ ಏನು ಅನ್ಕೊಳ್ಳಿ ಬಿಡತ್ಲಾಗೆ ಅಂತ ಹೇಳ್ಬಿಟ್ಟು. ನನ್ನ ಗಂಡಂಗೆ 10 ರೂಪಾಯಿ ಸೀರೆ ಕೊಡ್ಸು ಅಂತಂದರೆ ಕೊಡ್ಸೋಕೆ ಯೋಗ್ಯತೆ ಇಲ್ಲ. ಓ ಅದೇ ನಮ್ಮ ಹೊಸ ವರ್ಷ ಹೋಗು ಅಂತ ಹೇಳ್ಬಿಟ್ಟು ಬೈದು ಕಳಿಸ್ದ. ಅಂಥದ್ರೆ ನಾನು ಕೇಳಲಿಲ್ಲ ಅಂದ್ರೂ ನನಗೋಸ್ಕರ ನೀನು ಕಷ್ಟಪಟ್ಟು ತಗೊಬಂದಿದೆಯಲ್ಲ ಸೀರೆಯ, ಅದಕ್ಕೆ ನಂಗೆ ಭಾಳ ಖುಷಿ ಆಗ್ತೈತೆ. ನಾನೆಲ್ಲಿ ಕಷ್ಟಪಟ್ಟಿದ್ದೀನಿ? ಕಷ್ಟಪಟ್ಟಿರೋದು ನಿನ್ನ ವಾರ್ಗಿತ್ತೀನಿ. ಅವ್ರ ಅಮ್ಮ ಅಷ್ಟೇ ನಿನ್ನಯ. ಏನೋ ಹೇಳ್ತಿದ್ಯಾ? ಏನಿಲ್ಲ, ಹೊಸ ವರ್ಷ ಕುಟ್ಕೊಂಡು ಮಜಾ ಮಾಡು, ಸರಿನಾ? ನಾನು ಇನ್ನು ಬತ್ತೀನಿ. ಸರಿ ಸರಿ ಆಯಿತು. 40,000 ರೂಪಾಯಿ ಸೀರೆ ನನ್ನ ಜನ್ಮದಾಗೂ ನೋಡಿರಲಿಲ್ಲ. ಅಲ್ಲ ನಿಜವಾಗೂ 40,000 ರೂಪಾಯಿ ಸೀರೆನೇ ಇದು? ಯಪ್ಪ ಥು, ಅದಕ್ಕೆ ನೀನು ಹೇಳೋದು ನಾವಿಷ್ಟಪಡೋರ್ಗಿನ ನಮ್ಮನ್ನು ಇಷ್ಟಪಡೋರನ್ನ ಕಟ್ಕೋಬೇಕು ಅಂತ. ಈ ದೆಯ್ಯಕ್ಕೆ ನನ್ನ ಮೇಲೆ ಎಲ್ಲಿಲ್ದಿರೋ ಪಿರುತಿ. ನನ್ನ ಗಂಡಂಗೆ ಮಾತ್ರ ಇಲ್ಲ ನನ್ನ ಮೇಲೆ ಪಿರುತಿ. ಥು. ಅಮ್ಮ ಆ ಸರೋಜಿ ನಂಗೆ ಇವಾಗೇ ಬೇಕು ದುಡ್ಡು, ನಂಗೆ ಇವಾಗೇ ಕೊಡ್ರಿ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕೊತಾಳ್ ಕಣಮ್ಮ. ಅಮ್ಮ ಹೋಗು. ಅದೇ ಪೊದ್ದವ್ರ ಅಮ್ಮಂತಾಗ 50,000 ರೂಪಾಯಿ ಇಸ್ಕೊಂಡಿದ್ನಲ್ಲ, ಅದನ್ನು ಹಂಗೇನೆ ನೀ ನೊಕ್ಲೆಸು ಅವ್ರ ಅಮ್ಮಂತಾಗ ನೊಕ್ಲೆಸ್ ಬೇರೆ ಇಸ್ಕೊಂಡಿದ್ವಲ್ಲ, ಅದನ್ನು ನಾವು ಮೊನ್ನೆ ಶಾಪಿಂಗ್ ಮಾಡಿಬಿಟ್ಟು 20,000 ರೂಪಾಯಿ ನಾವು 2 ಸೀರೆ ತಗೊಬಿಟ್ಟು ಬಂದ್ವಲ್ಲ, ಅದನ್ನು ಎಲ್ಲ ತಗೊಂಬಂದ್ಬಿಡು. ಇನ್ನೇನು ಮಾಡೋಕ್ಕಾಯ್ತದೆ? ಎಲ್ಲನೂ ಕೊಟ್ಬಿಟ್ಟು ಸಾಲ ತೀರಿಸ್ಬಿಡೋಣ. ಅಯ್ಯೋ ಮಗಳೇ, 20,000 ರೂಪಾಯಿ ಸೀರೆ ನಾನು ಉಟ್ಕೋಬೇಕು ಅಂತ ಭದ್ರವಾಗಿ ಮಾಡಿಕೊಂಡಿದ್ದೀನಿ. 20,000 ರೂಪಾಯಿ ಸೀರೆ ಮಾತ್ರ ಕೊಡೋದು ಬೇಡವೆ? ನೀನು ಬಾಯಿ ಮುಚ್ಕೊಂಡು ಕೊಡ್ತೀಯಾ ಕೊಡಕ್ಕಿಲ್ವೋ? ಇಲ್ಲ ನನ್ನ ಪಿರಾಣ ಹೋಯ್ತಾಯ್ತಲ್ಲಿ. ಸರೋಜಿ ನೋಡಿದ್ರೆ ನಿಮ್ಮ ಅತ್ತೆ ಬಂದು ಹೇಳ್ತೀನಿ ಅಂತ ಹೇಳ್ತಾವಳಲ್ಲಿ. ಈಗ ನಮ್ಮ ಅತ್ತೆಗೆ ಕಿವಿಗೆ ಬಿತ್ತು ಅಂತಂದ್ರೆ ನಾನು ನಿನ್ನ ಫುಟ್ಬಾಲ್ ಓದಂಗೆ ಒದ್ಬಿಟ್ಟು ಈಚೆ ಕಡೆಗೆ ಹಾಕ್ತಾರೆ. ಈ ಸಾಯ ಟೈಮಾಗ ನನಗೆ ಬೇಕಾ? ಸುಮ್ಮನೆ ನನಗೆ ಸಿಟ್ಟು ಬರಂಗೆ ಮಾಡಬೇಡ ಕಣಮ್ಮ. ಎಲ್ಲನೂ ಎತ್ಕೊಬಿಟ್ಟು ಬಾ. ಹಂಗೇನೆ ನೀ ಹೋಗ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಸಾಲ ಹರಿಸ್ಬಿಡೋಣ. ಹೋಗ್ಬಿರ್ನ. ನ್ಯಾಯವಾಗಿ 20,000 ರೂಪಾಯಿ ಸೀರೆನ ಕೊಡ್ತಾವಳೆ ದರಿದ್ರದೋಳು. ಸುಮ್ಮನೆ ಕೊಡ್ಸೋದು ಯಾಕೆ, ಕಿತ್ಕೊಳ್ಳೋದು ಯಾಕೆ? ನಿನ್ನಂಥ ಮಗಳು ಯಾರಿಗೂ ಬೇಡ. ಹೋಯ್ತೀನಿ ಬಿಡು. ನನ್ನ ಮಮ್ಮಂಗೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಯಾಗೋದು ಬಿದ್ದು ಹೋದ್ರೂ ಪರವಾಗಿಲ್ಲ. ನಮ್ಮಮ್ಮಂಗೆ ಮಾತ್ರ ಆರಾಮಾಗಿ ದುಡ್ಬೇಕು. ಅದೇನು ಭೂಮಿಗೆ ಬಾರ್ವಾಗಿ ಉಟ್ಬಿಟ್ಟೈತೋ ಏನೋ ನಮ್ಮಮ್ಮ ನನ್ನ ಕರ್ಮಕ್ಕೆ. ಥೂ. ಅಲ್ಲ ಈಗ ಸರೋಜಿ ಬಂದು ಮತ್ತೆ ಹೇಳಿದ್ರು ಅಂದರೆ ನನ್ನ ಕತೆ ಮುಗಿಯಕ್ಕಿಲ್ವಾ? ಈ ಅಮ್ಮ ಸಿಟ್ಟು ಬರ್ಸಿ ನಾನು ಶಿವನ ಪದ ಸೇರಿಸ್ತಾಳೆ. ಅವ ಮಗಳೇ ಏನಾಯ್ತಮ್ಮ? ಯಾಕಮ್ಮ? ಅಯ್ಯೋ ಹೋಯ್ತಲಪ್ಪ ಶಿವನೇ, ನಾನು 20,000 ರೂಪಾಯಿ ಸೀರೆ ಹೋಯ್ತಲಪ್ಪ. ಅಯ್ಯೋ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳಕ ಬಂದಿದ್ದೆ ಸೀರೆ ಉಡ್ಕೊತೀನಿ 20,000 ಅಂತ. ಹೋಯ್ತಲ್ಲೋ ಶಿವನೇ, ಹೋಯ್ತಲ್ಲೋ. ಅಮ್ಮ ಇದ್ಯಾಕ ಹಿಂಗೆ ಬಾಯ್ ಬಿಡ್ಕೊತಾ ಇದೆಯಾ? ಏನಾಯ್ತಮ್ಮ ನಿಂಗೆ? ಮಗಳೇ ಹೋಯ್ತು 20,000 ರೂಪಾಯಿ ಸೀರೆ ಹೋಯ್ತು ಮಗಳೇ, ಹೋಯ್ತು. ಸೀರೆ ಕಾಣಿಸ್ತಿಲ್ವಾ? ಅಯ್ಯೋ ದೇವ್ರೆ. ಸರಿ ಆ ಒಡವೆನ ಕೊಡಮ್ಮ, ಅದು ನಾನು ಮಾಡ್ಬಿಡ್ತೀನಿ. 50,000 ರೂಪಾಯಿ ದುಡ್ಡು ಕೊಡು. ಮೊದ್ಲೋಗ್ಬಿಟ್ಟು ಆ ಸರೋಜಿ ಕೊಟ್ಬಿಡ್ತೀನಿ ದುಡ್ಡ. ಇಲ್ಲಾಂದ್ರೆ ನಾನು ಪಿರಾಣ ತೆಗಿತಾಳೆ.
ಅಯ್ಯೋ ನನ್ನ ಕರ್ಮಕ್ಕೆ ಏನು ಹೇಳನೇ, ಎಲ್ಲ ತಗೊಂಡೋಗಿ ಬೀರುನಾಗೆ ಮಡಗಿದ್ದೆ ಕಣೇ, ಬೀರುನಾಗೆ ಮಡಗಿದ್ದೆ. 50,000 ರೂಪಾಯಿ ದುಡ್ಡು ಇಲ್ಲ, ನಕ್ಲೇಸು ಇಲ್ಲ, ಹಾಗೆ ನಮ್ಮ 20,000 ರೂಪಾಯಿ ಸೀರೆನೂ ಇಲ್ಲ, ಏನು ಕಾಣ್ತಿಲ್ಲ. ಎಲ್ಲ ಸಿಗುನ್ ಪದ ಸೇರ್ಕೊಬಿಟ್ಟವೆ. ಯಾರನ್ನು ಯಾವಳು ಎತ್ಕೊಂಡು ಹೋದ್ಲೋ, ನೆಗದ್ ಬಿದ್ದೋಗ, ನೆರಳಿಕಾಯಾಗೋಗ. ಇದೇನಮ್ಮ ಹೇಳ್ತಿದ್ಯಾ? ದೇವ್ರನ್ನೇ ಕಾಣಿಸ್ತಿಲ್ವಾ? ನಿನ್ನಾಣೆ ಕಾಣಿಸ್ತಿಲ್ವೇ? ನಿನ್ನಾಣೆ ಕಾಣಿಸ್ತಿಲ್ಲ. ಯಾವಳು ಎತ್ಕೊಂಡೋಗೋಳು, ನೆಗದ್ ಬಿದ್ದು ನೆರಳಿಕಾಯಾಗ ಹೋಯ್ತಾಳೆ. ಸುಮ್ನಿರಮ್ಮ, ಹಾಳಾಗೋಗ. ಅವಳಿಗೆ ಬರ್ಬಾರ್ದು ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಆಗಲೇ ನೆಗದ್ ಬಿದ್ಬಿಟ್ಟು ನೆಳ್ಳಿಕಾಯಿನೂ ಆಗ್ಬಿಟ್ಟಿದ್ದೀನಿ. ಇವ್ರು ಇನ್ನೂ ಯಾವ ಥರ ನೆಗದ್ ಬೀಳಿಸ್ತಾರಪ್ಪ, ಸಾಪ್ ಹಾಕ್ಬಿಟ್ಟು. ಇತ್ಲಾಗ ಬಾ, ನಾನಂತ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಯಾರು ನೋಡಿದ್ರು ಅಷ್ಟೇ ನೀಯ, ಯಾರಿಗೆ ಸೇರಬೇಕು ಅವ್ರಿಗೆ ಸೇರೈತೆ. ಬೇಜಾರು ಮಾಡ್ಕೋಬೇಡಿ, ನಾನು ಪೊದ್ದು ಡಾರ್ಲಿಂಗ್ ಕೊಟ್ಬಿಟ್ಟಿದ್ದೀನಿ. ಯಾಕೆ ಅವ್ರ ಅಮ್ಮನ ತಗೇತಾನೆ ಕಿತ್ತಿರೋದು ನೀವು ದುಡ್ಡು ಒಡವೆಯ. ಅಯ್ಯೋ ಅಯ್ಯೋ ಅಯ್ಯೋ, ನವನೆಗೆ ಏನಾದ್ರೂ ಭೂತಗಿತ್ತ ಸೇರ್ಕೊಬಿಟ್ಟೈತೋ ಏನೋ, ಒಳೊಳಗೆ ನಿನಗೆ ಕಾಣೆ ಆಯ್ತಾವೆಲ್ಲನೂ. ಅಮ್ಮ ಕರೆಕ್ಟಾಗಿ ಹೇಳು, ನೀನು ಕರೆಕ್ಟಾಗಿ ಹೇಳು. ನೀನು ಕದ್ಕೊಂಡೋಗಿ ಯಾರಿಗೂ ಕೊಟ್ಟಿಲ್ಲ ತಾನೇ? ಮಗಳೇ, ಇದು ಯಾಕೆ ಮಗಳೇ ನನ್ನ ಮೇಲೆ ನಿನಗೆ ಡೌಟು? ಇನ್ನೇನು ಆ ಒಡವೆ ವಿಚಾರ, ದುಡ್ಡು ವಿಚಾರ ನನಗೂ ನಿಂಗೂ ಬಿಟ್ಟರೆ ಯಾರಿಗೂ ಗೊತ್ತೇ ಇರಲಿಲ್ಲ. ನಾನು ದುಡ್ಡು ನಿಂಗೆ ಕೊಟ್ಟಿದ್ದೆ, ಎತ್ತಿ ಕಬಿಡಮ್ಮ ಅಂತ ಹೇಳ್ಬಿಟ್ಟು. ಈಗ ನೋಡಿದ್ರೆ ನಿನ್ಗೇನು ಗೊತ್ತಿಲ್ಲ ಅನ್ನಂಗೆ ಇದು ಮಾತಾಡ್ತಾ ಇದೆಯಾ? ಎಲ್ಲೋಯ್ತು ಹೇಳಮ್ಮ ಕರೆಕ್ಟಾಗೆ. ಸುಮ್ಕೆಣಿಯ ನಂಗೆ ತಲೆ ಎಲ್ಲನೂ ಬಿಸಿ ಮಾಡಬೇಡ. ಅದು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಸುಮ್ಕೆಣಿಯ ಹೇಳು ನೀನು. ನಮ್ಮ ತಾಯಿ ಎಣ್ಣೆ ಕೇಳ್ತೀನಿ ಮಗಳೇ, ನನಗಂತೂ ಗೊತ್ತಿಲ್ಲ. ನಿಮ್ಮ ತಾಯಿ ಇನ್ನೂ ಬದುಕೇ ಇಲ್ವಲ್ಲ ನಮ್ಮ ಅಜ್ಜಿ? ಅಯ್ಯಮ್ಮ ನೆಗದ್ ಬಿದ್ಮೇಲೆ ನೀನು ಆಣೆ ಇಕ್ಕಕ್ಕೆ ಶುರು ಮಾಡ್ಕೊಂಡಿದ್ಯಾ? ಇಲ್ಲ ಮುಂಚೆಯಿಂದನೇ ಆಣೆ ಇಕ್ಬಿಟ್ಟು ನೆಗದ್ ಬೀಳಿಸ್ಬಿಟ್ಟ ಹೇಳು. ಮಗಳೇ, ಇಂಥ ಮಾತನ್ಬೇಡ ಮಗಳೇ, ನಾನು ಭಾಳ ಸಾಚ. ಕಂಡಿದ್ದೀನಿ ಬಾ, ನೀನು ಸಾಚವಾ. ಈಗ ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಇವಾಗ ಸಾಲ ತೀರಿಸ್ಬೇಕು, ಇಲ್ಲ ಅಂತಂದ್ರೆ ನಮ್ಮ ಅತ್ತೆ ಹತ್ರ ಬಂದು ಮಾನ ಮರುವದಿ ಎಲ್ಲ ಹೋಯ್ತದೆ. ನಾ ಅಪ್ಪ ನಾನೇ ಇವತ್ತೇ ಸತ್ತೋಯ್ತೀನಿ ಅಂತ ಹೇಳಿದ್ನೆ ನಮ್ಮ. ಇನ್ನೂ ಒಂದೂವರೆ ವರ್ಷ ಆದರೂ ಬದುಕಿರ್ತೀನಿ. ಅಲ್ಲಿ ಗಂಟನ ನಮ್ಮ ಅತ್ತೆ ನನ್ನ ಮನೆಗೆ ಇರಿಸ್ಕೋಬೇಕಲ್ವೇನಮ್ಮ? ಮ್ಯಾಲೋ ಕಳಿಸ್ಬಿಟ್ರೆ ಏನಮ್ಮ ಮಾಡೋದು? ಅಯ್ಯೋ, ನಿನ್ನಿಂದನೇ ಎಲ್ಲ ಆಗಿದ್ದು. ನಾನೇನೇ ಮಾಡಿದೆ ಬೆಳ್ಳಿ? ಏನು ಮಾಡಿದೆ ಅಂದರೆ ನಿನಗೆ ತಾನೇ ಕೊಟ್ಟಿದ್ದು ನನ್ನ ದುಡ್ಡ, ನಿನಗೆ ತಾನೇ ಎತ್ತಿಕ್ಕಂತ ಕೊಟ್ಟಿದ್ದು ನಾನು. ಈಗ ನೋಡಿದ್ರೆ ಏನು ಕಾಣಿಸ್ತಿಲ್ಲ. 40,000 ರೂಪಾಯಿ ಸೀರೆ ಅನ್ಯಾಯವಾಗಿ ಹಾಳಾಗೋಯ್ತು. 10 ಸಾಲದು ಅಂತ ಹೇಳ್ಬಿಟ್ಟು ನಕ್ಲೇಸು, 50,000 ರೂಪಾಯಿ ದುಡ್ಡು ಎಲ್ಲ ಹೊಗೆ ಹಾಕಿಸ್ಕಂತು. ಇನ್ನೇನೈತೆ ಬಾಕಿ ಹೊಗೆ ಹಾಕಿಸ್ಕೊಳಕ್ಕೆ? ಬಿಡು, ಇವಾಗ ಬಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಮಾನ ಮರ್ಯಾದೆ ಕಳೀತಾರೆ. ಆಮೇಲೆ ನಾನು ನೀನು ಬೀದಿ ನಾಯಿಗಳಾಗ್ತೀವಿ. ಹಂಗೊಂದು ಬೇಡ ಮಗಳೇ, ಒಂದು ನಿಮಿಷ ಇರು. ಎಲ್ಗಾಳಾಗೋಯ್ತಾ ಇದೆಯಮ್ಮ? ಅಮ್ಮ, ನಮ್ಮ ಅಮ್ಮಂದು ಏನು ವಿಶ್ವೇಶ್ವರ ಏನು ತಲೆ. ಹೋಗಿದ್ದೆ. ಏನಪ್ಪ ದುಡ್ಡು ಗಿಡ ಏನಂತ ತಗೊಬರ್ತದ ಏನು? ಯಾಕೆ ಬೇಕು ನಮ್ಮ ಅಮ್ಮನ ಕತೆಯ? ನಾನು ಹಿಂದೆ ನೀವು ಹೋಗ್ಬೇಕು, ಇಲ್ಲ ಅಂದ್ರೆ ಅಷ್ಟೇ. ಇಲ್ಲೇ ಅಲ್ವೇ ಒಡವೆ ಸಿಗ್ತದೆ ಅಂತ ಹೇಳ್ತಾ ಇದ್ದಿದ್ದು. ನನ್ನ ಮಗಳು ಎಲ್ಲ ಕೊಂಡ್ಕೊಂಡಿದ್ಲಲ್ಲ, ಇದೇವಲ್ಲ ತಾನೇ? ಎಲ್ಲಿ ಒಂದು ಕಾಣಿಸ್ತಿಲ್ವಲ್ಲ? 1-2 ಪೀಸ್ ಸಿಗಂಗೆ ಮಾಡಪ್ಪ ಬಂಗಾರವ. 1-2 ಪೀಸ್ ಸಿಕ್ಬಿಟ್ರೆ ಸಾಕು, ಮಾರ್ಬಿಟ್ಟು ನನ್ನ ಮಗಳು ಮಾಡ್ರೆ ಸಾಲಾಗಿಲ್ಲೆಲ್ಲ ತೀರಿಸ್ಬಿಟ್ಟು ಅದ್ಲಾಗ ಹೆಂಗೋ ನೆಮ್ಮದಿಯಾಗಿ ಇದ್ಬಿಡ್ತೀವಿ. ಅಮ್ಮ, ಮನೆಯಿಂದ ಏನೋ ಪಿರಾಣ ಹೋಯ್ತು ನಂಗೆ ಓಡ್ ಬಂದ್ಬಿಟ್ಟು ಇಲ್ಲೇನಮ್ಮ ಮಾಡ್ತಾ ಇದೀಯಾ? ಮಗಳೇ, ನಿನಗೆ ಯಾಕೆ? ನಿನ್ನ ಸಾಲ ಎಲ್ಲನೂ ನಾನು ತೀರಿಸ್ತೀನಿ. ಇದೇನಮ್ಮ ಹೇಳ್ತಾ ಇದೀಯಾ? ನನ್ನ ಸಾಲ ನೀನು ತೀರಿಸ್ತೀಯಾ? ಅದೆಂಗೋ ತೀರಿಸ್ತೀನಿ. ಅಯ್ಯೋ ದೇವ್ರೆ, ನಮ್ಮ ಅಮ್ಮಂಗಂತೂ ಇಂತೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಲ್ಲ. ಸಾಲ ಹೆಂಗೆ ಮಾಡಿದೆ ಅಂತ ಗೊತ್ತಿಲ್ಲ, ಆದರೆ ಕೈಯಾಗ ಮಾತ್ರ ದುಡ್ಡಿತ್ತು. ಆದ್ರೂ ಬಿಡಮ್ಮ, ನೀನು ತೀರಿಸ್ತೀನಿ ಅಂದಲ್ಲ. ಸರಿ, ಎಲ್ಲಿಂದ ಬರ್ತದೆ ನಿನಗೆ ದುಡ್ಡು? ಅಯ್ಯೋ ಮಂಕದಿನೇ, ಯಾಕೆಲ್ಲೇ ನಿಂಗೆ ಗೊತ್ತಿಲ್ವಾ? ನಿಮ್ಮ ಹೊಲ್ದಾಗ ಎಲ್ಲನೂ ಬಂಗಾರ ಸಿಗ್ತದೆ ಅಂತ ಹೇಳ್ಬಿಟ್ಟು ನೀನು ಹೋಗಿತ್ತಿದ್ದಲ್ಲ, ಅದಕ್ಕೆ ನಾನು ಒಗ್ಯನಾ ಅಂತ ಹೇಳ್ಬಿಟ್ಟು ಬಂದೀವ್ನಿ. ಅಯ್ಯೋ ನಿನ್ ತಲೆನಾಗದ ಏನು ತುಂಬ್ಕೊಂಡಿದ್ಯಾ? ಅದೆಲ್ಲ ಪೊದ್ದಿ ನಾಟಕ ಮಾಡ್ಬಿಟ್ಟು ನನಗೆ ನಾಮ ಹಾಕಿದ್ದು. ಇಲ್ಲೇನು ಮಣ್ಣು ಇಲ್ಲ ಮಸಿನೂ ಇಲ್ಲ. ನಾನು ಎಲ್ಲ ಬಂದ್ಬಿಟ್ಟು ಒಗ್ದು ಸುಸ್ತಾಗಿ ಹೋಗಿದ್ದೀನಿ. ಅಂದ್ರೆ ಇಲ್ಲಿ ಬಂಗಾರ ಹಿಂಗಾರ ಏನು ಸಿಗಕ್ಕಿಲ್ಲ ಅನ್ನೋ? ಸಿಗಂಗಿದ್ರೆ ನಾನು ಯಾಕೆ ಹಿಂಗಿರ್ತಿದ್ದೆ? ಹೆಂಗೋ ಆರಾಮಾಗಿ ಎಲ್ಲೋ ಹೋಗಿ ಸೆಟಲ್ ಆಯ್ತಿದ್ದೆ. ಇದು ಒಳ್ಳೆ ಕರ್ಮ. ಸಾಲ ತೀರಿಸ್ತೀನಿ ಅಂದಲ್ಲ, ಇದನ್ನ ಮಾರ್ಬಿಟ್ಟು ಬಂಗಾರ ಆದ್ಬಿಟ್ಟು ಮಾರ್ಬಿಟ್ಟು ಸಾಲ ತೀರ್ಸೋಣ ಅನ್ಕೊಂಡಿದ್ದ. ಹ್ಞೂ ದೇವ್ರೇ, ನನ್ನ ಕರ್ಮಕ್ಕೆ ಎಂಥ ಅಮ್ಮನ್ ಕೊಟ್ಬಿಟ್ಟಪ್ಪ ನೀನು, ಎಂಥ ಅಮ್ಮನ್ ಕೊಟ್ಬಿಟ್ಟೆ. ಅಯ್ಯೋ ನನ್ನ ಕರ್ಮ ಬಿಡು. ಅಮ್ಮನ ತಲೆನಾಗ ಏನೂ ಇಲ್ಲ. ಮಗಳೇ, ಬೇಜಾರು ಮಾಡ್ಕೋಬೇಡ ಮಗಳೇ, ಬೇಜಾರು ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ಈಗ ಮಂತಾಗ ಬಂದ್ಬಿಟ್ಟು ಕ್ಯಾರ ತಗೊಂಡು ಹೊಡಿತಾರೆ ಅವರು. ಅದು ಯಾವಾಗ ಸಾಲ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನನಗಂತೂ ದುಡ್ಡು ಕೈಯಾಗೈತೆ, ಮನೆಗೆ ಪತ್ರಗಳು ಇಲ್ಲ, ಏನೂ ಇಲ್ಲ. ಮನೆಯಾಗ ಏನು ನಡೀತೈತೆ ಅಂತ ನನಗೆ ಗೊತ್ತಾಯ್ತಿಲ್ಲ. ಈಗ ಸರಿ, ಈಗ ಏನು ಮಾಡೋದು ಹೇಳಿ ನೀನೇನಿಯಾ? ಸಾಲ ತೀರ್ಸಕ್ಕೆ ನನ್ನ ಹತ್ರ ಒಂದು ಐಡಿಯಾ ಐತೆ. ಏನು ಐಡಿಯಾ? ಆಸ್ತಿ ಪತ್ರನೆಲ್ಲನೂ ಅವ್ರವ್ರ ಪಡೆಗೆ ಅವ್ರವ್ರು ಕೊಟ್ಬಿಡು. ಆಮೇಲೆ ನಾನು ಮಣ್ಣು ತಿನ್ಲ ಕುತ್ಕೊಂಡು. ಅಯ್ಯೋ ಮಗಳೇ, ನೀನೇ ಶಾನೆ ದಿನ ಬದುಕಿರಲ್ವಲ್ಲ ಮಗಳೇ. ಹಬ್ಬ ಅಂದರೆ ಒಂದು ವರ್ಷನ, ಆಮೇಕಿಂದ ಯಾರು ಬದುಕಿತ್ತಾರ ಅವ್ರು ನೋಡ್ಕೋತಾರೆ. ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯಾ? ನೀನು ಒಬ್ಳು ಅಮ್ಮನ ಹಕ್ಲಕ್ಕೂ ನೆಗದ್ ಬೀಳ್ತೀಯ ಅಂತ ನಾಪ್ಸಿ ನೆಗದ್ ಬೀಳಿಸ್ತೀಯ. ಆದರೆ ಅದೇ ನನ್ನ ಹೆಸ್ರುನಾಗೈತಾ? ಅಯ್ಯೋ, ನಿನ್ನ ಗಂಡನ ತಾಗೆ ಒಂದು ಸೈನ್ ಹಾಕ್ಸ್ಬಿಟ್ಟು ಕೊಟ್ಬಿಟ್ರೇನು ಬೇಡ ಅಂತದ? ಹೆಂಗ ಮಾಡ್ಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ಕೊಟ್ಬಿಡ್ತಿ, ಅಪ್ಪಗೆ ಸುಮ್ಮನಾಗೋಗ್ಬಿಡು. ನೀನು ಹೇಳೋದನ್ನೂ ಸರಿಯಾಗೈತೆ, ಹಂಗೆ ಮಾಡಬೇಕು. ಹ್ಞೂ ಹಂಗೆ ನೆನೆಯ ಮಾಡು, ಎಲ್ಲ ಸೊರೈತದೆ. ಇಲ್ಲ ಅಂತಂದರೆ ಸುಮ್ಮನೆ ಮಂತಕ್ಕೆ ಬಂದ್ಬಿಡ್ತಾರೆ. ಏನೋ ಅವ್ರಿಗೊಂದೇನೋ ಹೇಳ್ಕೊಂಡ್ರಾಯ್ತು.
ಸರಿ ಕಣಮ್ಮ, ಆಯಿತು, ಹಂಗೆ ಮಾಡ್ತೀನಿ. ಮೊದಲು ಸಾಲ ತೀರ್ಬಿಟ್ರೆ ಅಷ್ಟೇ ಸಾಕು. ಆಮೇಲೆ ಮಂತಾಗ ಬಂದುಬಿಟ್ಟು ಎಲ್ಲರೂ ಮರ್ಯಾದೆ ಕಳೆದ್ಬಿಡ್ತಾರೆ. ನೋಡೋಣ, ಆಮೇಲೆ ಏನೋ ಒಂದು ಯೋಚನೆ ಮಾಡಿದ್ರೆ ಆಯಿತು. ಸರಿ ಮಗಳೇ, ಹಾಗೆ ಮಾಡು. ಆಮೇಲೆ ನೀನು ಸಾಲದ ಬಾಧೆನೂ ಇರಲ್ಲ. ನೀನು ಬದುಕಿರೋ ಗಂಟ ಅವ್ರಿಗೆ ಹೇಳು, ಹೊಲ ನಿಮ್ಮ ಹೆಸರಿನಾಗ ಇರಲಿ, ನಾವು ಮಾಡ್ಕೊತಿರ್ತೀವಿ, ಆಮೇಲಿಂದ ಬೇಕಾದರೆ ಏನೋ ಮಾಡಿ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳೋಣ ಬಿಡು. ಸರಿನಮ್ಮ, ಆಯಿತು.